ಕೊರೋನಾ ಅಂದರೆ ಒಂದು ಟೈಮ್ನಲ್ಲಿ ಜನ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳ್ತಾ ಇದ್ರು. ಯಾಕಂದರೆ ಇಡೀ ವಿಶ್ವವನ್ನೇ ಕೊರೋನಾ ಆ ಮಟ್ಟಿಗೆ ಕಾಡಿತ್ತು. ಕ್ರೂರಿ ಕೊರೋನಾ ಅದೆಷ್ಟೋ ಮಂದಿಯ ಪ್ರಾಣವನ್ನು ಕಸಿದು ಹೋಗಿತ್ತು. ಇದೀಗ ಕೊರೋನಾದಿಂದ ಮುಕ್ತರಾಗಿ ಜನರು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಮರಣಾಂತಿಕ ಕಾಯಿಲೆಯ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಎಸ್, ಆ ಕಾಯಿಲೆ ಮಾರ್ಬರ್ಗ್ ವೈರಸ್. ಈ ಸೋಂಕು ಹೆಚ್ಚಾಗ್ತಾ ಇದ್ದು ಅಲರ್ಟ್ ಆಗಿರುವಂತೆ WHO ಎಚ್ಚರಿಕೆಯನ್ನ ನೀಡಿದೆ. ಆಫ್ರಿಕನ್ ದೇಶಗಳಾದ ರುವಾಂಡಾ, ತಾಂಜೇನಿಯಾ, ಘಾನಾದಲ್ಲಿ ಈ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ತಿದೆ. ಅಷ್ಟು ಮಾತ್ರವಲ್ಲ, ಇತ್ತೀಚೆಗಷ್ಟೇ 15 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ಕೂಡ. ಈ ವೈರಸ್ ತಗುಲಿದ್ರೆ ರೋಗಿಗಳ ಕಣ್ಣಲ್ಲಿ ಇದ್ದಕ್ಕಿದ್ದಂತೆಯೇ ರಕ್ತ ಹರಿಯುತ್ತೆ, ಅಂದರೆ ರಕ್ತಸ್ರಾವ ಆಗುತ್ತೆ. ಅದಕ್ಕಾಗಿ ಇದನ್ನ ಬ್ಲೀಡಿಂಗ್ ಐ ವೈರಸ್ ಅಂತಾಲೂ ಕರೆಯುತ್ತಾರೆ. ಇನ್ನು ಈ ವೈರಸ್ ಹೇಗೆ ಹರಡುತ್ತೆ ಅನ್ನೋದನ್ನು ನೋಡುವುದಾದ್ರೆ, ವೈರಸ್ ಬಾವಲಿಗಳಿಂದ ಮನುಷ್ಯರಿಗೆ ಬರುತ್ತೆ. ದೈಹಿಕ ದ್ರವಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ. ಸೋಂಕಿತ ವ್ಯಕ್ತಿಯ ಕಣ್ಣೀರು, ಬೆವರು, ಮಲಮೂತ್ರದಿಂದ ಈ ರೋಗ ಬರುತ್ತೆ. ಸೋಂಕಿತ ವ್ಯಕ್ತಿ ಬಳಸಿದ ವಸ್ತುಗಳ ಮೂಲಕವೂ ಕೂಡ ಮತ್ತೊಬ್ಬರಿಗೆ ಈ ರೋಗ ಸ್ಪ್ರೆಡ್ ಆಗುತ್ತೆ. ಇನ್ನು ಈ ಬ್ಲೀಡಿಂಗ್ ಐ ವೈರಸ್ ಅಥವಾ ಮಾರ್ಬರ್ಗ್ ವೈರಸ್ನ ಸಿಂಪ್ಟಮ್ಸ್ ಏನೇನು ಅನ್ನೋದನ್ನು ನೋಡೋದಾದ್ರೆ, ವೈರಸ್ ದೇಹವನ್ನು ಹೊಕ್ಕಿದ 21 ದಿನಗಳ ಬಳಿಕ ಹರಡ್ತಾ ಹೋಗುತ್ತೆ. ಇದ್ದಕ್ಕಿದ್ದಂತೆ ವ್ಯಕ್ತಿಯನ್ನ ಅನಾರೋಗ್ಯಕ್ಕೆ ದೂಡಿ ದೇಹವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ತೀವ್ರ ಜ್ವರ, ತಲೆನೋವು ಮೊದಲೆರಡು ದಿನ ಕಾಣಿಸಿಕೊಳ್ಳುತ್ತೆ. ನಂತರ ಅತಿಸಾರ, ಹೊಟ್ಟೆನೋವು, ಸ್ನಾಯು ಸೆಳೆತ, ವಾಕರಿಕೆ ಮತ್ತು ವಾಂತಿ 3ನೇ ದಿನ ಕಾಣಿಸಿಕೊಳ್ಳುತ್ತೆ. ಕೆಲವು ಸಂದರ್ಭಗಳಲ್ಲಿ ಕಣ್ಣುಗಳಿಂದ ರಕ್ತವೂ ಕೂಡ ಹೊರಬರುತ್ತೆ. ಇನ್ನು 5ರಿಂದ 7 ದಿನಗಳ ನಡುವೆ ರೋಗ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡು ಕಣ್ಣುಗಳಲ್ಲಿಯೂ ಕೂಡ ರಕ್ತ ಬರತೊಡಗುತ್ತೆ. 8ರಿಂದ 9 ದಿನಗಳ ಅಂತರದಲ್ಲಿ ಈ ರೋಗದ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳುತ್ತೆ. ಸೋಂಕಿನ ತೀವ್ರತೆ ಮತ್ತಷ್ಟು ಹೆಚ್ಚಾಗಿ ಜೀವವನ್ನೇ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಈ ಮಾರ್ಬರ್ಗ್ ವೈರಸ್ಗೆ ಯಾವುದೇ ಅನುಮೋದಿತ ಲಸಿಕೆ ಇಲ್ಲ. ಏನೇ ಇದ್ರೂ ಸೋಂಕಿತ ವ್ಯಕ್ತಿಯಿಂದ ಪ್ರದೇಶದಿಂದ ದೂರ ಉಳಿದು ಮುಂಜಾಗ್ರತೆಯನ್ನು ವಹಿಸುವುದೇ ಲಸಿಕೆಯಾಗಿದೆ. ಹಾಗಾಗಿ ಈ ರೋಗದಿಂದ ಎಚ್ಚರಿಕೆಯನ್ನು ವಹಿಸಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಲರ್ಟ್ ಮಾಡಿದೆ.